ಬೆಲೆ ಇರಲ್ಲ. ಆದ್ರೆ ಈ ಮನೇಲಿ ನಮ್ಗೆ ಆ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ. ನಮ್ಮನ್ನ ಯಾವತ್ತೂ ಯಾರು ಯಾವ ವಿಷಯದಲ್ಲೂ ಕೀಳಾಗಿ ನೋಡಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಹಾಗೆ ನೋಡ್ತಿದ್ಯಾ? ಅದೇ ವಿಷಯಕ್ಕ ನಮ್ಮಮ್ಮನಿಗೆ ನೀನು ಗೌರವನೇ ಕೊಡ್ತಾ ಇಲ್ಲ. ನಾವೆಲ್ಲರೂ ಈ ಮನೆಯವ್ರ ನೆರಳಲ್ಲಿ ಬದುಕ್ತಿದೀವಿ ಅಂತ ಕೀಳಾಗಿ ನೋಡ್ತಿದ್ಯಾ ಅಲ್ವಾ? ಏನ್ ಮಾತಾಡ್ತಿದ್ಯಾ ಸೀನು? ನಿನ್ ಬಗ್ಗೆ ನಾನ್ ಹಾಗ ಅನ್ಕೋತೀನಿ ಅಂತ ನೀನ್ ಹೇಗ್ ಯೋಚನೆ ಮಾಡ್ದೆ? ನಿನ್ ನಡವಳಿಕೆ ನೋಡಿದ್ರೆ ಹಾಗೆ ಇದೆ. ಇಲ್ಲ ಅಂದ್ರೆ ನಮ್ಮಮ್ಮನ ಮೇಲೆ ಕೈ ಮಾಡ್ಬೇಕು ಅಂತ ನಿನಗೆ ಹೇಗೆ ಯೋಚನೆ ಬರುತ್ತೆ? ಅಮ್ಮನ ಮೇಲೆ ನನ್ ಮೇಲೆ ನಿನಗೆ ಗೌರವ ಇಲ್ದಿರೋ ಕಾರಣಕ್ಕೆ ನೀನ ಧೈರ್ಯ ಮಾಡಿದ್ದು. ನಾನು ಮಧ್ಯದಲ್ಲಿ ಬಂದವಳು. ನಾನು ನಿಮ್ ಬಗ್ಗೆ ಹಾಗೆ ಯೋಚನೆ ಮಾಡ್ತೀನಿ. ಈ ಮನೇಲಿ ಯಾರಿಗೂ ಇಲ್ದೇ ಇರೋ ಆ ಯೋಚನೆ ನನಗ್ ಮಾತ್ರ ಯಾಕಿರುತ್ತೆ? ಇದೆ. ಅದಕ್ಕೆ ನಿನಗೆ ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಲೆಕ್ಕಕ್ಕೆ ಇಲ್ಲ. ಪ್ಲೀಸ್ ಸೀನು, ಹಾಗೆಲ್ಲ ಮಾತಾಡ್ಬೇಡ. ಇನ್ ಹೇಗ್ ಮಾತಾಡ್ಲಿ? ನಮ್ಮಮ್ಮ ಮಾಡಿದ್ದು ತಪ್ಪೇ ಆಗಿರ್ಬೋದು, ಆದ್ರೆ ನಮ್ಮಮ್ಮ ನಿನಗೆ ಮುಂದೆ ಅತ್ತೆ ಆಗೋರು ಅನ್ನೋ ಗೌರವ ಇದ್ದಿದ್ರೆ ನೀನ್ ಹಾಗೆ ಮಾಡ್ತಿರ್ಲಿಲ್ಲ. ಸೀನು, ಆ ಟೈಮಲ್ಲಿ ಎಮೋಷನಲ್ ಆಗ್ಬಿಟ್ಟೆ. ಅದು ತಪ್ಪು ಅಂತ ಗೊತ್ತಾಗಿದ್ದಕ್ಕೆ ಅಲ್ವಾ ಈಗ ನಾನೇ ಬಂದು ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ. ನೋಡು ಸೀನು, ನಮ್ಮ ಮಧ್ಯೆ ಇಂಥ ಮನಸ್ತಾಪಗಳು ಬರಬಾರ್ದು ಅಂದ್ರೆ ನೀನ್ ಹೀಗ್ ನಡ್ಕೋಬಾರ್ದು. ತಪ್ಪೇ, ನಂದೇ ತಪ್ಪು.